ಹಾಯ್ ಸ್ಟೂಡೆಂಟ್ಸ್, ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿಂದ. ನಾವು ಡೈಲಿ ಡಿಸ್ಕಷನ್ ಮಾಡ್ತಿರೋ ಹಾಗೆ ಇವತ್ತು ಕೂಡ ಇಂಪಾರ್ಟೆಂಟ್ ನವೋದಯಕ್ಕೆ ಬೇಕಾಗಿರುವಂಥ ಕ್ವಶನ್ಸ್ ಮತ್ತು ಟಾಪಿಕ್ಸ್ ತಗೊಂಡ್ಬಂದಿದ್ದೀನಿ. ಬನ್ನಿ ಡಿಸ್ಕಷನ್ಸ್ ಮಾಡೋಣ ಅಂತ. ನೋಡ್ರಿ, ಫಸ್ಟ್ ಕ್ವಶನ್ ಏನಾಯ್ತಂತ ನೋಡ್ರಿ. ರಾಮ್ ಹ್ಯಾಸ್ 3,570 rupees. He gave 1/4 of half of the money to Bhima ಅಂತ. ಏನು? He gave not only 1/4, not only half, he gave 1/4 of half of the money. ಅಂದ್ರೆ ಹಾಫ್ ಇರ್ತಲ್ಲ, ಅದರ 1/4 ನ ಭೀಮ ಕೊಡ್ತಾನಂತ. He also gave Sita 3 times the money given to Bhima. Then find the money left with him. ಓಕೆ, ನೋಡ್ರಿ ಕ್ವಶನ್ ಏನೈತಿ, ಈ ಸೆಂಟೆನ್ಸ್ ನ ನೀಟಾಗಿ ಅರ್ಥ ಮಾಡ್ಕೋರಿ. ಏನಂತ? 1/4 ಆಫ್ ಹಾಫ್ ಆಫ್ ದಿ ಮನಿ ಅಂತ. ಮೊದಲ ಹಾಫ್ ಮಾಡ್ಬೇಕು, ಆ ಹಾಫಿನ 1/4 ಮಾಡ್ಬೇಕು. ಈಗ ಟೋಟಲ್ 3,570 rupees ಐತೆ. ಅದರ ಹಾಫ್ ಎಷ್ಟಾಗುತ್ತೆ? ಅದರ ಹಾಫ್ 2 1 2 1 2 2 7 14 2 8 16 2 5 10. ಎಷ್ಟಾಯ್ತು? 1,785 ಆಯ್ತು. ಇಷ್ಟೇ ಅಲ್ಲ, ಇದ್ರ 1/4 ಅಂತ. ಇದ್ರ 1/4 ಅಂದ್ರ ಇಂಟು 1/4 ಮಾಡ್ರಿ. 4 1 4 4 16, 1 ಉಳಿತು 18 ಆಯ್ತು. 4 4 16, 2 ಉಳಿತು 25 ಆಯ್ತು. 4 6 24, 1 ಉಳಿತು 10 ಆಯ್ತು. 4 2 8, 4 5. ಇಷ್ಟನ್ನ ಯಾರಿಗೆ ಕೊಟ್ಟಾನ ಅವನು? ಇಷ್ಟ ಅಮೌಂಟ್ ನ ಭೀಮ ಕೊಟ್ಟಾನ. ಯಾರಿಗೆ? ಭೀಮಗ. ಹಂಗಂದ್ರ ನೆಕ್ಸ್ಟ್ ಈ ಆಲ್ಸೋ ಗಿವ್ ಸೀತಾ 3 times ಮನಿ ಟು ಗಿವನ್ ಟು ಭೀಮ. ಅಂದ್ರೆ ಭೀಮಗ್ ಎಷ್ಟು ಕೊಟ್ಟಾನಲ್ಲ ಅದ್ರ 3 ಪಟ್ಟು. ಈಗ ಭೀಮಗ್ ಎಷ್ಟು ಕೊಟ್ಟಾನಂತಂದ್ರ ಇದ್ರ 3 ಪಟ್ಟು ಎಷ್ಟಾಗುತ್ತಾ? ಇಂಟು 3. 25 3 75, 6 3 18, 4 3 12 13, 4 3 12 13. ಇಷ್ಟು ಯಾರಿಗೆ ಕೊಟ್ಟಾನ? ಸೀತಾ ಕೊಟ್ಟಾನ. ಫಸ್ಟ್ 446.25 ಕೊಟ್ಟಾನ. ನೆಕ್ಸ್ಟ್ 1338.75 ಕೊಟ್ಟಾನ. ಟೋಟಲ್ ಎಷ್ಟು ಕೊಟ್ಟವ? 446.25. ನೆಕ್ಸ್ಟ್ 1338.75. ಆಡ್ ಮಾಡ್ರಿ. 5 5 10, 7 3 10, 8 7 15, 8 7 1785 rupees ಯಾರಿಗೆ ಕೊಟ್ಟಾನ? ಸೀತಾ ಮತ್ತು ಭೀಮ ಇಬ್ರಿಗೆ ಕೊಟ್ಟಾನ. ಅವನ ಹತ್ರ ಸ್ಟಾರ್ಟಿಂಗ್ ಇದ್ದಿದ್ ಮನಿ ಎಷ್ಟು? ಒರಿಜಿನಲಿ ಅವನ ಹತ್ರ 3,570 ಇತ್ತು. ಇದ್ರೊಳಗಡೆ 1785 ಯಾರಿಗೆ ಕೊಟ್ಟಾನ? ಇಬ್ಬರಿಗೆ ಸೇರಿ ಕೊಟ್ಟಾನ. ಉಳಿದಿರೋದು ಅಮೌಂಟ್ ಎಷ್ಟು? ಮೈನಸ್ ಮಾಡ್ರಿ. 5 8 7 1 1875 ಉಳಿದಿರೋಂತ ಅಮೌಂಟು. ನೆಕ್ಸ್ಟ್ ಕ್ವಶನ್ ನಾವು ನೋಡ್ರಿ. ಏನ್ ನೆಕ್ಸ್ಟ್ ಕ್ವಶನ್? ವೆನ್ 48.480 is divided by 0.8, quotient obtained is ಅಂತ. ಏನು? 48.480 ನ 0.8 ಡಿವೈಡ್ ಮಾಡ್ಬೇಕು. ಡೆಸಿಮಲ್ ಡಿವಿಷನ್ ಇದ್ದಾಗ ಯಾವಾಗ್ಲೂ ಫಸ್ಟ್ ಏನು ಡಿವೈಸರ್ ಅಂತ ಏನಿರುತ್ತೆ ನೋಡು, ಇದು ಡಿವೈಸರ್, ಇದು ಡಿವಿಡೆಂಟ್. ಡಿವೈಸರ್ ಯಾವತ್ತು ಹೋಲ್ ನಂಬರ್ ಆಗಿರ್ಬೇಕು. ಇದು ಡೆಸಿಮಲ್ ಒಳಗೈತಿ. ಹೆಂಗ್ ಮಾಡೋದು? ಕನ್ವರ್ಟ್ ಮಾಡ್ಕೋಬೇಕು. ಹೆಂಗ್ ಕನ್ವರ್ಟ್ ಮಾಡೋದು? ಇಲ್ಲಿ ನೋಡ್ರಿ, ಡೆಸಿಮಲ್ ಆದ್ಮೇಲೆ 1 ಪ್ಲೇಸ್ ಐತೆ, ಇಲ್ಲಿ 3 ಪ್ಲೇಸ್ ಅದಾವ. ನಮಗ 3 ಪ್ಲೇಸ್ ಏನ್ ಬೇಡ, ಈ 1 ಪ್ಲೇಸ್ ಐತಲ್ಲ ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ಹೆಂಗ್ ಶಿಫ್ಟ್ ಮಾಡೋದು? ಇಲ್ಲಿಂತ್ರ ಇಲ್ಲಿ 1 ಪ್ಲೇಸ್ ಶಿಫ್ಟ್ ಮಾಡಿದ್ರ ಇಲ್ಲಿಂತ್ರ ಇಲ್ಲಿ 2 ಕಡೆ 1 ಪ್ಲೇಸ್ ಶಿಫ್ಟ್ ಮಾಡ್ಬಿಟ್ರೆ ಸಾಕು. ಹೌದಾ? ಏನಾಯ್ತು? ಪಾಯಿಂಟ್ ಎಲ್ಲಿಗೆ ಹೋಯ್ತು? 48.4.8 ಆಯ್ತು. ಇದೇನಾಯ್ತು? 8 ಆಯ್ತು. ಇವಾಗ ಡಿವಿಷನ್ ಮಾಡೋದು ಈಸಿನಾ? 8 ಇಂದ ಡಿವೈಡ್ ಮಾಡ್ರಿ. 8 ಡಿವೈಡ್ ಬೈ 484.8. 8 6 48, 0 0 ಉಳಿತು. 4 ಎಳಿಸ್ಕೊಂತೀವಿ. 4 8 ಚಿಕ್ಕದಾಗುತ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು ನಾವು? ಇಲ್ಲಿ ಒಂದು 0 ಕೊಡ್ಬೇಕು. ನೆಕ್ಸ್ಟ್ ಸಂಖ್ಯೆ ಎಳಿಸ್ಕೊಳಕ್ ಹೋಗ್ತೀವಲ್ಲ, ಅದಕ್ಕಿಂತ ಮುಂಚೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಐತಿ. ಆ ಡೆಸಿಮಲ್ ಪಾಯಿಂಟ್ ನ ಇಲ್ಲಿ ಕೋಶಂಟ್ ಕೊಟ್ರೆ ನೆಕ್ಸ್ಟ್ ಸಂಖ್ಯೆ ಹೇಳ್ಕೊರಿ. 8 6 48 0 0. ಅದ್ರ ಆನ್ಸರ್ ಎಷ್ಟಾಯ್ತು? ಆಪ್ಷನ್ 4th one ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಮುಂದಿನ ಪ್ರಶ್ನೆ ಹೋಗೋಣ. ನೋಡ್ರಿ, ಏರಿಯಾ ಆಫ್ ದಿ ಗಿವನ್ ಫಿಗರ್ ಈಸ್ ಅಂದ್ರೆ ಕೆಳಗಡೆ ಒಂದು ಗಿವನ್ ಫಿಗರ್ ಐತಿ, ಒಂದು ಫಿಗರ್ ಐತಿ, ಅದರದ್ದು ಏರಿಯಾ ಕಂಡಿಬೇಕಂತ. ಇಲ್ಲಿ ನೋಡ್ರಿ,
ಇಲ್ಲಿ ಒಂದು ಸ್ಕ್ವೇರ್ ಐತಿ, ಇಲ್ಲಿ ಒಂದು ಟ್ರಯಾಂಗಲ್ ಐತಿ. ಫಸ್ಟ್ ಸ್ಕ್ವೇರ್ ಇಂದ ಏರಿಯಾ ಕಂಡಿಡ್ರಿ. ಸ್ಕ್ವೇರ್ ನೋಡ್ರಿ, ಇಲ್ಲಿ 12 ಐತಿ, ಇಲ್ಲಿ 12 ಐತಿ. ಅದರದ್ದು ಏರಿಯಾ ಫಾರ್ಮುಲಾ ಏನು? ಏರಿಯಾ ಇಸ್ ಈಕ್ವಲ್ಸ್ ಟು ಸೈಡ್ ಇಂಟು ಸೈಡ್. ಸೈಡ್ ಎಷ್ಟೈತಿ? ಇಲ್ಲಿ 12 ಐತಿ, ಇಲ್ಲಿ 12 ಐತಿ. 12 ಇಂಟು 12 ಎಷ್ಟಾಗುತ್ತಾ? 144 ಆಗುತ್ತಾ. ಇನ್ನು ಸ್ಕ್ವೇರ್ ಇಂದ ಕಂಡಿಡಿದ್ವಿ ನಾವು. ಈ ಟ್ರಯಾಂಗಲ್ ಇಂದ ಕಂಡಿಡ್ಬೇಕಲ್ಲ. ಈ ಟ್ರಯಾಂಗಲ್ ಇಂದ ಕಂಡಿಡ್ಬೇಕಂದ್ರ ಇಲ್ಲಿ 90 ಡಿಗ್ರಿ ಐತೆ, ಹೌದಾ? ಇದನ್ನ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳೋಣ. ಹೆಂಗೈತಿ? ಈ ತರ ಮಾಡ್ಕೊಂಡ್ವಿ. ಇಲ್ಲಿ 90 ಡಿಗ್ರಿ ಇತ್ತು, ಇಲ್ಲಿ 90 ಡಿಗ್ರಿ ಇರುತ್ತೆ. ಅದಕ್ಕೆ ಟೋಟಲ್ ಸಪ್ಲಿಮೆಂಟರಿ ಆಂಗಲ್ ಸಮ್ ಆಫ್ 2 angles is equal to 180 ಡಿಗ್ರಿ. ಹಂಗಂದ್ರ ಇಲ್ಲಿ ಬೇಸ್ ಎಷ್ಟೈತಿ? ಇಲ್ಲಿ ನೋಡ್ರಿ, ಇಲ್ಲಿಂತ್ರ ಇಲ್ಲಿಗೆ 12 ಐತಂದ್ರ ಇಲ್ಲಿ 12 ಇರುತ್ತಾ, ಇಲ್ಲಿ 12 ಇರುತ್ತಾ, ಇಲ್ಲಿ 12 ಐತಂತಂದ್ರ ಇಲ್ಲಿ ಎಷ್ಟಿರ್ಬೇಕು? ಈ 16 ಟೋಟಲ್. ಅದ್ರೊಳಗೆ 12 ಕಳೀರಿ, ಇಲ್ಲೇ 4 ಆಗುತ್ತಲ್ಲ. ಅದನ್ನೇ ಉಲ್ಟಾ ಮಾಡಿದಾಗ ಇಲ್ಲಿ 4 ಆಯ್ತು, ಇಲ್ಲಿ 12 ಆಯ್ತು. ಹಂಗಂದ್ರ ಇಲ್ಲಿ ಬೇಸ್ ಸಿಕ್ತಾ ನಮಗ? ಬೇಸ್ ಸಿಕ್ತು. ಇದು ಹೈಟ್ ಸಿಕ್ತು. ಈ ಬೇಸ್ ಮತ್ತೆ ಹೈಟ್ ಸಿಕ್ಕಾಗ ಏರಿಯಾ ಫಾರ್ಮುಲಾ ಏನು? ಏರಿಯಾ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್ ಎಷ್ಟೈತಿ? 4, ಹೈಟ್ 12. 4 ಇಂಟು 12, 2 1 ಜಾ 2 2 ಜಾ 12 2 ಜಾ 24 ಸ್ಕ್ವೇರ್ ಸೆಂಟಿಮೀಟರ್. ಇರ್ಲಿ, ಸ್ಕ್ವೇರ್ ಸೆಂಟಿಮೀಟರ್. ನಮಗ ಎರಡು ಫಿಗರ್ಸ್ ಇಂದ ಏರಿಯಾ ಸಿಕ್ತಲ್ಲ, ಅವೆರಡನ್ನ ಆಡ್ ಮಾಡ್ರಿ, ಆ ಫಿಗರ್ ಸಿಗುತ್ತೆ. ಇಲ್ಲಿ 144 24 448 6 168 ಸ್ಕ್ವೇರ್ ಸೆಂಟಿಮೀಟರ್. ಆಪ್ಷನ್ ಎಷ್ಟು ನೋಡ್ರಿ? ಫಸ್ಟ್ ಆಪ್ಷನ್ ಐತಿ. ಫಸ್ಟ್ ಆಪ್ಷನ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ. ಇನ್ಕಂಪ್ಲೀಟ್ ಬಾರ್ ಗ್ರಾಫ್ ಶೋಸ್ ಸಂಯುಕ್ತ ಸೇವಿಂಗ್ಸ್ ಡ್ಯೂರಿಂಗ್ ದ ಫಸ್ಟ್ 5 months ಆಫ್ ಪರ್ಟಿಕ್ಯುಲರ್ ಇಯರ್ ಅಂತ ಕ್ವಶನ್. ಏನಂತ? ಈ ಇನ್ಕಂಪ್ಲೀಟ್ ಐತಿ ಬಾರ್ ಗ್ರಾಫ್. ಇಲ್ಲಿ ಬಾರ್ ಗ್ರಾಫ್ ಇಲ್ಲ, ಇಲ್ಲಿ ಬಾರ್ ಗ್ರಾಫ್ ಇಲ್ಲ. ಅದು ಏನ್ ಶೋ ಮಾಡುತ್ತಂತ? ಫಸ್ಟ್ 5 months ಅದಾವಲ್ಲ, ಆಫ್ ಎ ಪರ್ಟಿಕ್ಯುಲರ್ ಇಯರ್ ಶಿ ಸೇವ್ಡ್ ಅ ಟೋಟಲ್ ಆಫ್ 950 rupees. ಏನ್ ಮಾಡ್ಯಾಳ? 5 ತಿಂಗಳಲ್ಲಿ 950 rupees ನ ಸೇವ್ ಮಾಡ್ಯಾಳ ಡ್ಯೂರಿಂಗ್ 5 months. ದ ಅಮೌಂಟ್ ಆಫ್ ಮನಿ ಸೇವ್ಡ್ ಇನ್ ಫೆಬ್ರವರಿ ವಾಸ್ ಆಸ್ ಮಚ್ ಆಸ್ ದಿ ಸೇವ್ಡ್ ಇನ್ ಮಾರ್ಚ್. ಹೌ ಮಚ್ ಡಿಡ್ ಶಿ ಸೇವ್ ಇನ್ ದ ಫೆಬ್ರವರಿ ಅಂತ. ಏನಂತದ್ರ ಅರ್ಥ? ಇಲ್ಲಿ ಏನ್ ಸೇವ್ ಮಾಡ್ಯಾಳಲ್ಲ, ಇಲ್ಲಿ 50 ಸೇವ್ ಮಾಡಿದ್ಲ ಅಂದ್ರೆ ಇಲ್ಲಿ 50 ಸೇವ್ ಮಾಡ್ಯಾಳ, ಇಲ್ಲಿ 100 ಸೇವ್ ಮಾಡಿದ್ಲ ಅಂದ್ರೆ ಇಲ್ಲಿ 100 ಸೇವ್ ಮಾಡ್ಯಾಳ, ಇಲ್ಲಿ 150 ಸೇವ್ ಮಾಡಿದ್ದ ಇಲ್ಲಿ 150 ಸೇವ್ ಮಾಡ್ಯಾಳ. ಒಟ್ಟ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಸೇಮ್ ಸೇವ್ ಮಾಡ್ಯಾಳ. ಆದ್ರೆ ಟೋಟಲ್ ಎಲ್ಲ ಸೇರಿಸಿದ್ರ ಎಷ್ಟು ಬರ್ತೈತಿ? 950 rupees ಬರ್ತೈತಿ. 950 rupees ಬಂತಂದ್ರ ಅದರಲ್ಲಿ ನಮ್ಗೆ ಜಾನ್ವರಿ, ಏಪ್ರಿಲ್, ಮೇ ತೆಗೆದು ಬಿಟ್ರ ಇವೆರಡು ಮಂತ್ಸ್ ಸಿಗುತ್ತಾ? ನೋಡ್ರಿ, ಒಂದ್ಸಲ ಟ್ರೈ ಮಾಡ್ರಿ. ಏನಂತ? ಟೋಟಲ್ 950 rupees. ಜಾನ್ವರಿ ದಿನ ಎಷ್ಟು ಸೇವ್ ಮಾಡ್ಯಾಳಕಿ? ಇಲ್ಲಿ ನೋಡ್ರಿ, ಮಿಡಲ್ ಐತಿ. ಎಷ್ಟಾಯ್ತು? 175 ಆಯ್ತು. ಇಲ್ಲಿಂದ ನೋಡ್ರಿ, ಇಲ್ಲಿ 100 ಐತಿ, ಇಲ್ಲಿ ವಾಪಸ್ ಇದಕ್ಕೆ ಈಕ್ವಲ್ ಐತಿ 175 ಐತಿ. ಹಂಗಂದ್ರೆ ಜಾನ್ವರಿ, ಮಾರ್ಚ್ ಅಲ್ಲ, ಏಪ್ರಿಲ್, ಮೇ ಟೋಟಲ್ ಎಷ್ಟು ಸೇವ್ ಮಾಡ್ಯಾಳಕಿ? ಫಸ್ಟ್ 175, ಅದರ ನೆಕ್ಸ್ಟ್ 100, ನೆಕ್ಸ್ಟ್ 175. ಎಷ್ಟಾಯ್ತು? 5 5 10 8 7 15 450 rupees ಸೇವ್ ಮಾಡಿದ್ದು. ಉಳಿದಿದ್ದು 2 ಮಂತ್ 950 ಒಳಗೆ 450 ನ ಕಳೀರಿ, ಎಷ್ಟು ಬರ್ತಾ? 0 0 500. ಅಂದ್ರೆ ಏನು? ಇವೆರಡು ಮಂತ್ಸ್ ಸೇರಿ 500 ಸೇವ್ ಮಾಡ್ಯಾಳ. ಹಂಗಂದ್ರೆ ಪ್ರತಿಯೊಂದು ಮಂತ್ಸಿಗೆ ಎಷ್ಟು ಸೇವ್ ಮಾಡ್ಯಾಳ? ಇದ್ರ ಅರ್ಧ 500 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು 250. ಹಂಗಂದ್ರೆ ಇಲ್ಲಿಂತ್ರ ಇಲ್ಲಿ 250ನ, ಇಲ್ಲಿಂತ್ರ ಇಲ್ಲಿಗೆ 250. ಆನ್ಸರ್ ಎಷ್ಟಪ್ಪ? ಆನ್ಸರ್ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ. ನೋಡ್ರಿ, ನೆಕ್ಸ್ಟ್ ಕ್ವಶನ್. A fish tank can hold 45 items of water when filled to the brim. ಅಂದ್ರೆ ಬ್ರಿಮ್ ಅಂತಂದ್ರೆ ನೋಡ್ರಿ, ಇದು ಒಂದು ಫಿಶ್ ಟ್ಯಾಂಕ್ ಅಂತ ತಿಳ್ಕೊರಿ. ಇದು ಪೂರ್ತಿ ತುಂಬಾಕ 45 ಐಟಮ್ಸ್ ಬೇಕಂತ. ಐಟಮ್ಸ್ ಅಂತಂದ್ರೆ ಈಗ ಸಪೋಸ್ 1 ಐಟಮ್ ಅಂದ್ರ ಒಂದು ಕೊಡ ಅಥವಾ ಒಂದು ಸಣ್ಣ ಬಾಟಲ್ ಅಥವಾ ಒಂದು ಜಗ್. 45 ಐಟಮ್ಸ್ ಅಂದ್ರೆ 45 ಜಗ್ಸ್ ನೀರ್ ಬೇಕಂತ ಪೂರ್ತಿ ತುಂಬಾಕ. ನೆಕ್ಸ್ಟ್, ವೆನ್ ಫಿಲ್ಡ್ ಟು ದಿ ಬ್ರಿಮ್, it is 4/9 filled. If 2/5 of the water is removed, how much more water must be added in order to fill the tank to the brim ಅಂತ.
ಅದ್ರ ಅರ್ಥ ಅದು 4/9 ಫಿಲ್ ಆಗೈತಿ. ಅದ್ರದ್ದು 2/5 ಏನಾದ್ರು ತೆಗೆದ್ರ, ಈಗ ನೋಡ್ರಿ ಇದು ಫಿಶ್ ಟ್ಯಾಂಕ್ ಅಂತ ತಿಳ್ಕೊರಿ. ಟೋಟಲ್ ಕೆಪಾಸಿಟಿ 45 ಐಟಮ್ಸ್ ಟೋಟಲ್ ಕೆಪಾಸಿಟಿ. ಅದ್ರದ್ದು 4/9 ಅಂತಂದ್ರ 45ದು 4/9 ತುಂಬೈತಿ, ಅಂದ್ರೆ ಇಷ್ಟು ತುಂಬೈತಿ. ಇದ್ರ 4/9 ಅದ 9 1 9 5 5 4 20 ಐಟಮ್ಸ್ ಫಿಲ್ ಅಪ್ ಆಗೈತಿ. ಇದರ 2/5 ಯಾವ್ದು ತುಂಬಿತ್ತಲ್ಲ ಅದ್ರ 2/5 ರಿಮೂವ್ ಮಾಡ್ಯಾರ. ಅಂದ್ರೆ ಏನ್ ಮಾಡಿದ್ವಿ, 20 2/5 ನ ರಿಮೂವ್ ಮಾಡೋಣ ಅಂತ. ಎಷ್ಟು ರಿಮೂವ್ ಮಾಡ್ಯಾರ, 5 1 5 4 4 2 8 ಐಟಮ್ಸ್ ರಿಮೂವ್ ಮಾಡ್ಯಾರ. ಟೋಟಲ್ 20 ಐಟಮ್ಸ್ ಇದ್ದು ಅದ್ರೊಳಗೆ 8 ಟೈಮ್ಸ್ ರಿಮೂವ್ ಮಾಡಿದ್ರು. ಉಳಿದಿದ್ದು ಎಷ್ಟು, 12 ಐಟಮ್ಸ್. 12 ಐಟಮ್ಸ್ ಉಳಿದು. ಈಗ ವಾಪಸ್ ಹೊಸ ಫಿಗರ್ ಹಾಕೋರಿ. ಏನಂತ, ಈಗ ಕ್ವಶನ್ ಏನ್ ಕೇಳ್ಯಾರ, ಹೌ ಮಚ್ ಮೋರ್ ವಾಟರ್ ಮಸ್ಟ್ ಬಿ ಆಡೆಡ್ ಇನ್ ಆರ್ಡರ್ ಟು ಫಿಲ್ ದ ಟ್ಯಾಂಕ್ ಟು ದಿ ಬ್ರಿಮ್ ಅಂತ. ಈಗ ಟೋಟಲ್ 45 ತುಂಬಿರೋದು ಬರೀ 12. ಇನ್ನ ಎಷ್ಟು ತುಂಬಿದ್ರ 45 ಆಗುತ್ತಾ ನೋಡ್ರಿ. 45 ಮೈನಸ್ 12 ಎಷ್ಟಾಯ್ತು, 3 ಇನ್ನ 33 ಐಟಮ್ಸ್ ಬೇಕು. 33 ಪ್ಲಸ್ 12 ನೋಡ್ರಿ 45 ಆಗುತ್ತಾ. 33 ತುಂಬಿದ್ರ ಪೂರ್ತಿ ಫಿಶ್ ಕಂಪ್ಲೀಟ್ ಆಗುತ್ತೆ. ಆಪ್ಷನ್ 3 ಹೌದಾತ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡಮ್ಮ. The decimal equivalent to 1/10, 11/100, 1/1000 ಅಂತ ಕ್ವಶನ್. ಏನು, ಇದನ್ನ ಡೆಸಿಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. 1/10 ಅಂತ ಐತಿ, ಫಸ್ಟ್ 11/100 ಅಂತ ಐತಿ, ನೆಕ್ಸ್ಟ್ 1/1000 ಐತಿ. ಯಾವ ತರ ಇದನ್ನ ಕನ್ವರ್ಟ್ ಮಾಡೋದು, ಇಲ್ಲಿ ನೋಡ್ರಿ ಕೆಳಗಡೆ 1 0 ಅದು, ಕೆಳಗಡೆ 2 0 ಅದು, ಕೆಳಗಡೆ 3 0 ಅದು. 1 0 ಇದ್ದಾಗ 1 ಪ್ಲೇಸ್ ಬಿಟ್ಟು ಪಾಯಿಂಟ್ ಶಿಫ್ಟ್ ಮಾಡ್ರಿ, ಏನಾಗುತ್ತಾ 1 ಬರೀರಿ, ಪಾಯಿಂಟ್ ಇಲ್ಲಿ ಇರ್ತಾ, ಇಲ್ಲಿಂದ ಇಲ್ಲಿಗೆ ಹಾಕೋರಿ, ಇಲ್ಲಿ ಪಾಯಿಂಟ್ ಬರ್ತೈತಿ, 0.1 ಆಯ್ತು. ಅರ್ಥ ಆಯ್ತಾ. ನೆಕ್ಸ್ಟ್ ಇಲ್ಲಿ 11 ಬರೀರಿ, 2 zeros ಅದಾವು, 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಹಿಂದಕ್ಕೆ ತಗೋರಿ, ಇಲ್ಲಿಗೆ ಬರ್ತಾ 0.11 ಆಯ್ತು. ಇಲ್ಲಿ 3 ಪ್ಲೇಸ್ ಅದಾವು, 1 1 1 ಬರೀರಿ, 3 ಪ್ಲೇಸ್ ಬಿಟ್ಟು ಹಿಂದಕ್ಕೆ ಹಾಕೋರಿ, 0.1111 ಆಯ್ತು. ಹಂಗಂದ್ರೆ ಈ ಮೂರನ್ನು ಆಡ್ ಮಾಡ್ಬಿಡೋಣ. ಹೆಂಗ್ ಮಾಡೋದು, 0.1 0.11 0.111 1 2 3.0 ಎಷ್ಟು ಬರ್ತಾ, 0.321. ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. 4137 divided by 1.75 is equals to ಎಷ್ಟು ಅಂತ, 2364 ಅಂತ ಆನ್ಸರ್. ದೆನ್ 41.37 divided by 17.5 is equals to question mark. ಇಲ್ಲಿ ನೋಡ್ರಿ 4137 ಇಲ್ಲಿ ಐತಿ, 175 ಇಲ್ಲಿ ಐತಿ, 175 ಇಲ್ಲಿ ಐತಿ. ಹಂಗಂದ್ರೆ ಆನ್ಸರ್ 2364 ಬರ್ಬೇಕು. ಅದರ ಅರ್ಥ 4137 ಆಯ್ತಾ, ಡಿವೈಡೆಡ್ ಬೈ 17.5 ಐತಿ, ಇಸ್ ಈಕ್ವಲ್ ಟು ಎಷ್ಟು ಬರ್ಬೇಕು, 2364 ಬರ್ಬೇಕು. ಯಾಕಂದ್ರೆ ಸೇಮ್ ಅಂಕಿಗಳದಾವು, ಆದ್ರೆ ಪಾಯಿಂಟ್ ಎಲ್ಲಿ ಇಡ್ಬೇಕು ಅದೇ ಪ್ರಾಬ್ಲಮ್. ಹೌದಾ, ಪಾಯಿಂಟ್ ಎಲ್ಲಿ ಇಡ್ಬೇಕು ನೋಡೋಣ ಬರ್ರಿ. ಇವಾಗ ನೋಡ್ರಿ, ಇಲ್ಲೇ 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಐತಲ್ಲ ಕೆಳಗಡೆ, ನೀವು ಏನ್ ಮಾಡ್ಬೇಕು, ಇಲ್ಲಿ 17.5 ಐತಲ್ಲ, 1 ಪಾಯಿಂಟ್ ನ ಹಿಂದಕ್ಕೆ ಸರ್ಕೋರಿ. ಇಲ್ಲಿಂದ 1 ಪಾಯಿಂಟ್ ಇಲ್ಲಿಗೆ ಬಂತಂದ್ರ ಇಲ್ಲಿಂದ 1 ಪಾಯಿಂಟ್ ಇಲ್ಲಿ ಸರ್ಸ್ರಿ, ಇಲ್ಲಿಂದ ಇಲ್ಲಿ ಸೇರಿಸ್ರಿ, ಎಷ್ಟಾಗುತ್ತಾ 4.137 ಡಿವೈಡೆಡ್ ಬೈ 1.75 ಆಯ್ತು. ಈಸ್ ಈಕ್ವಲ್ಸ್ ಟು ನೋಡ್ರಿ, ಇಲ್ಲಿ 1.75 ಅಂತ ಡಿವೈಡ್ ಮಾಡಿದಾಗ ಇಲ್ಲಿ ಮೇಲೆ 1 ಪಾಯಿಂಟ್ ಇದ್ದಿದ್ದಿಲ್ಲ, ಅದಕ್ಕ ಆನ್ಸರ್ 2364 ಬಂದಿತ್ತು. ಆದ್ರೆ ಇಲ್ಲಿ 3 ಪಾಯಿಂಟ್ ಅದಾವಲ್ಲ, ಕೆಳಗಡೆ ಬೇಸ್ ಸೇವ್ ಮಾಡ್ಕೊಂಡ್ವಿ ಅಲ್ಲ, ಇಲ್ಲಿ ಬೇಸ್ ಸೇವ್ ಮಾಡ್ಕೊಂಡ್ವಿ, ಇಲ್ಲಿ 3 ಪಾಯಿಂಟ್ ಅದಾವಲ್ಲ, 3 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡ್ರಿ, ಅದೇ ಆನ್ಸರ್ 1 3. ನೋಡ್ರಿ ಆಪ್ಷನ್ ಯಾವುದು ಇಲ್ಲ, ಆಪ್ಷನ್ 2.364 ಇದೇ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬರ್ರಿ. ಮುಂದಿನ ಪ್ರಶ್ನೆ, the product of HCF and LCM of two numbers is 384. ಅದರ ಅರ್ಥ LCM ಮತ್ತೆ HCF ಪ್ರಾಡಕ್ಟ್ ಮಾಡಿದಾಗ ಎಷ್ಟು ಬರ್ತಂತ,
384 ಬರ್ತಂತ. ನೆಕ್ಸ್ಟ್ ಒನ್ ಆಫ್ ದಮ್ ಈಸ್ 24 ಅಂದ್ರೆ ಒನ್ ನಂಬರ್ ಎಷ್ಟು 24. ದೆನ್ ಅದರ್ ನಂಬರ್ ಇನ್ನೊಂದು ನಂಬರ್ ಯಾವುದು ಅದರ್ ನಂಬರ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ನೋಡ್ರಿ ನಮಗ್ ಗೊತ್ತಿರೋದೊಂದು ಫಾರ್ಮುಲಾ ಐತಿ, ಏನೈತ ಅಂತಂದ್ರ ಈಗ LCM ಇಂಟು HCF ಈಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಫಾರ್ಮುಲಾ. ಈಗ LCM ಇಂಟು HCF ಮಾಡಿದಾಗ ಎಷ್ಟು ಬಂದಿರುತ್ತಾ 384 ಬಂದೈತಿ. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಒನ್ ನಂಬರ್ ಗೊತ್ತೈತಿ ನಮಗ ಏನು 24, ಇನ್ನೊಂದು ನಂಬರ್ ಗೊತ್ತಿಲ್ಲ ಡ್ಯಾಶ್ ಅಂತ ಬರ್ಕೊಡೋಣ. ಈಗ ಈ ಇನ್ನೊಂದು ನಂಬರ್ ಕಂಡುಹಿಡಿಬೇಕಂದ್ರ ನಾವು 24ನ ಈ ಕಡೆ ಕಳಿಸ್ರಿ. 384 ಡಿವೈಡ್ ಬೈ 24 ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. 24ನ 384 ಡಿವೈಡ್ ಮಾಡ್ರಿ, ಏನ್ ಬರುತ್ತಾ 384 ಡಿವೈಡ್ ಬೈ 24. 24 1 24, 4 ಉಳಿತು 1 ಆಯ್ತು 144. 24 6 144, 0 0 0. ಆಪ್ಷನ್ ಎಷ್ಟನೇದು ಆಪ್ಷನ್ 4th one is the right answer. Next question ನೋಡ್ರಿ. ನೋಡ್ರಿ, what is the length of the longest tape which can be used to measure exactly 1 meter 75 centimeter, 4 meter 50 centimeter, 6 meter 50 centimeter ಅಂತ. ಏನಂದ್ರಂತ 1 meter 75 centimeter, next 4 meter 50 centimeter, ಅದರ ನೆಕ್ಸ್ಟ್ 6 meter 50 centimeter ಅಂತ ಮೂರು ಲೆಂತ್ ಇರುವಂತ ಏನದಾವು ಟೇಪ್ ಅದಾವು. ಇದನ್ನ ಮೆಜರ್ ಮಾಡಕ ಲಾಂಗೆಸ್ಟ್ ಟೇಪ್ ಬೇಕು ನಮ್ಗ. ಯಾವಾಗ ಈ ತರ ಕ್ವಶನ್ ಕೇಳ್ತಾರಲ್ಲ ಅವಾಗ ನೀವು ಇವು 3 ಯೂನಿಟ್ಸಿನ HCF ಕಂಡಿಡಿಬೇಕು. ಈ ಕಂಡಿಡಿಯಕ್ಕಿನ ಮೊದಲ ಇವು 3 ಯೂನಿಟ್ ಸೇಮ್ ಅದಾವ. ಇಲ್ಲಿ ಒಂದ್ ಕಡೆ ಮೀಟರ್ ಐತಿ, ಒಂದ್ ಕಡೆ ಸೆಂಟಿಮೀಟರ್ ಐತಿ, ಮೀಟರ್ ಐತಿ ಸೆಂಟಿಮೀಟರ್ ಐತಿ, ಮೀಟರ್ ಐತಿ ಸೆಂಟಿಮೀಟರ್ ಐತಿ, ಎಲ್ಲವನ್ನೂ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡ್ಬಿಡ್ರಿ. ಹೆಂಗ 1 ಮೀಟರ್ 75 ಸೆಂಟಿಮೀಟರ್ ಅಂದ್ರ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಅದ್ರ ನೆಕ್ಸ್ಟ್ 75 ಆಡ್ ಮಾಡ್ರಿ 175 ಬರ್ತೈತಿ. ನೆಕ್ಸ್ಟ್ ಇದೇ ತರ 4 ಮೀಟರ್ ಅಂದ್ರೆ 400 ಸೆಂಟಿಮೀಟರ್, ಅದಕ್ಕ 50 ಆಡ್ ಮಾಡ್ರಿ 450 ಬರುತ್ತೆ. ನೆಕ್ಸ್ಟ್ 6 ಮೀಟರ್ ಅಂದ್ರೆ 600 ಸೆಂಟಿಮೀಟರ್, ಅದಕ್ಕ 50 ಆಡ್ ಮಾಡ್ರಿ 650 ಬರ್ತೈತಿ. ಇವು ಮೂರದು HCF ಕಂಡು ಹಿಡ್ಕೋರಿ. ಹೆಂಗ 175 450 ಮತ್ತ 650 ಇದರ HCF. ಮೊದಲ 2 ಇಂದ ಹೋಗುತ್ತಾ ಇಲ್ಲ, 3 ಇಂದ ಇಲ್ಲ, 5 ಇಂದ 5 2s 5 3s 15, 5 5s, ನೆಕ್ಸ್ಟ್ 5 9s ನೋಡ್ರಿ ಇಲ್ಲಿ 5 9s 45 ಮುಂದೆ 0, 5 1s 5, 5 3s ಮುಂದೊಂದು 0, ನೆಕ್ಸ್ಟ್ 5 ಲೇ ಹೋಗುತ್ತಾ 5 7s 35, 5 1s 5 8s, ನೆಕ್ಸ್ಟ್ 5 2s 10, 5 6s. ಮತ್ತೆ ಯಾವ್ದಾದ್ರು ನಂಬರ್ ಡಿವೈಡ್ ಆಗುತ್ತಾ ಇಲ್ಲ. ಹಂಗಂದ್ರೆ HCF ಏನಾಗುತ್ತಾ HCF is equals to 5 into 5 ಎಷ್ಟಾಯ್ತು 25 ಆಯ್ತು. ಸೆಂಟಿಮೀಟರ್ ಐತಲ್ಲ ಸೆಂಟಿಮೀಟರ್ ಬರ್ಕೋರಿ. ಆಪ್ಷನ್ 1 is the right answer. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನಾಯ್ತು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 18 ಅಂತ ಕ್ವಶನ್. 18ಲೇ ಈ ಕೆಳಗಿರೋ ಯಾವ ನಂಬರ್ಸ್ ಡಿವೈಡ್ ಆಗ್ತಾವಂತ. ಈಗ ನೋಡ್ರಿ ಸಿಂಪಲ್ ಕ್ವಶನ್, ನೀವು 18 ಇಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ, ಯಾವ್ದು ಆನ್ಸರ್ ಬರುತ್ತೆ ಅದೇ ಆನ್ಸರ್. ಇದನ್ನ ನಾನು ಫಸ್ಟ್ ಸಿಂಪಲ್ ಟ್ರಿಕ್ ಹೇಳ್ತೀನಿ. ಏನಂತಂದ್ರ 18 ಅಂದ್ರ 2 into 9 ಅಲ್ಲ, ಆ 4 ನಂಬರ್ಸ್ 2 ನಿಂದನೂ ಡಿವೈಡ್ ಆಗ್ಬೇಕು, 9 ಇಂದನೂ ಡಿವೈಡ್ ಆಗ್ಬೇಕು. ಯಾವ ನಂಬರ್ 2 ಇಂದ ಡಿವೈಡ್ ಆಗ್ತಾವು, ಇದು ಅಂತೂ ಆಗಲ್ಲ. ಯಾಕೆ ಹೇಳ್ರಿ ಒನ್ಸ್ ಪ್ಲೇಸ್ ಒಳಗ 0 2 4 6 8 ಇತ್ತಂದ್ರ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 2 ಆಗುತ್ತಾ. ಈ ಮೂರರಲ್ಲಿ ಯಾವ ನಂಬರ್ 9 ಇಂದ ಡಿವೈಡ್ ಆಗುತ್ತಾ ಅದನ್ನ ನೀವು ಕಂಡುಹಿಡಿದು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ರಿ, ನೋಡೋಣ ಅಂತ. ಇವತ್ತಿಗೆ ಇಷ್ಟು ಸಾಕು, ಮತ್ತೆ ನಾಳೆ ಸಿಗ್ತೀನಿ. ನೋಡ್ರಿ ನಮ್ಮ ಡೈಲಿ ಈ ಆನ್ಲೈನ್ ಕ್ಲಾಸಸ್ ಕೇಳ್ಬೇಕಾದ್ರೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್
ಇನ್ಸ್ಟಾಗ್ರಾಮ್ ಪೇಜ್ ಚಾಲೆಂಜ್ ಕೋಚಿಂಗ್ ಸಿಂಧನೂರ್ ಮತ್ತೆ ವಿದ್ಯಾವಾಹಿನಿ ರೆಸಿಡೆನ್ಸಿಯಲ್ ಸ್ಕೂಲ್ ಅನ್ನೋ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದ್ರಿಂದ ನಮ್ಮ ಡೈಲಿ ಅಪ್ಡೇಟ್ಸ್ಗೆ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಇವತ್ತು ಇಷ್ಟು ಸಾಕು. ಮತ್ತೆ ನಾಳೆ ಬೇರೆ ಕ್ವಶನ್ಸ್ ತೊಗೊಂಬರ್ತೀನಿ. ಥ್ಯಾಂಕ್ ಯು.